ಇತ್ತೀಚೆಗೆ ನಡೆದ ಕಾಶ್ಮೀರದ ಪೆಹಲ್ಗಾವ್ನಲ್ಲಿ ಭಾರತೀಯರ ಹತ್ಯಾಕಾಂಡವನ್ನು ಖಂಡಿಸಿ ನಮ್ಮ ಮೋದಿಜಿಯವರು ರಾಜತಾಂತ್ರಿಕ ಯುದ್ಧವನ್ನು ಘೋಷಣೆ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೆ ತನ್ನ ನರಿಬುದ್ಧಿಯನ್ನು ಮಟ್ಟ ಹಾಕೋಕ್ಕೋಸ್ಕರವಾಗಿ ಈ ಒಂದು ಯುದ್ಧವನ್ನು ಮಾಡ್ತಿದ್ದಾರೆ. ಇದಕ್ಕೆ ನಾವು ಸಪೋರ್ಟ್ ಕೊಡಬೇಕೇ ಹೊರತು ಅದನ್ನು ಟೀಕೆ ಮಾಡೋದು, ನಾವು ಶಾಂತಿ ಪ್ರಿಯರು ಅನ್ನೋದು, ಇವೆಲ್ಲ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನೀವು ಶಾಂತಿ ಪ್ರಿಯರು ಅಂತೀರಾ, ಶಾಂತಿ ಪ್ರಿಯರು ಇನ್ನು ಮುಂದೆ ನಮ್ಮ ಪಾಕಿಸ್ತಾನ ನಮ್ಮದೇ ಆಗುತ್ತೆ, ಬಾಂಗ್ಲಾದೇಶನೂ ಕೂಡ ನಮ್ಮದೇ ಆಗುತ್ತೆ. ಅದ್ರಲ್ಲಿ ನೋ ಡೌಟು. ಸಿದ್ದರಾಮಯ್ಯ ಅವರೇ, ಇದರಲ್ಲಿ ನೀವು ತಪ್ಪು ತಿಳ್ಕೊಬೇಡಿ. ಏನೋ ನಾವು ಮೂಢ ಹಗರಣ ಮಾಡಿ ಗೆದ್ಕೊಂಬಿಟ್ಟೆ, ಇಲ್ಲ ಇನ್ನೊಂದು ವಾಲ್ಮೀಕರಣ ಗೆದ್ಕೊಂಬಿಟ್ಟೆ ಅನ್ನೋ ಮಾತಲ್ಲ ಇದು. ಇಡೀ ಭಾರತದ ಸಾರ್ವಭೌಮತ್ವಕ್ಕೆ ಒಂದು ರೀತಿಯಾದಂಥ ಸ್ವಾತಂತ್ರ್ಯದ ದಿನ ಬಂದಿದೆ ನಮಗೆ. ಅಂಥದ್ರಲ್ಲಿ ನೀವು ಈ ಥರ ಪಾಕಿಸ್ತಾನ ಪ್ರಿಯರು ಇರ್ತಾರ, ಪಾಕಿಸ್ತಾನ ಟಿ ವಿಲಿ ಪಾಕಿಸ್ತಾನ ಟಿ ವಿಲಿ ಮಿಂಚಿ ನಿಮ್ಮ ಹೆಸರೇನೆ ಪಾಕಿಸ್ತಾನದಲ್ಲೆಲ್ಲ ನಾಚಿಕೆ ಆಗಲ್ವ ನಿಮ್ಮ ರಾಜಕಾರಣಿಗಳಿಗೆ? ಓಲೈಕೆ ರಾಜಕಾರಣ ಮಾಡಿಕೊಂಡು ಬರ್ತೀರಲ್ಲ, ಎಷ್ಟು ದಿವಸ ಅಂತ ನಿಮಗೆ ರಾಜಕಾರಣದಲ್ಲಿ. ಈಗ ಮೂಢ ಹಗರಣದಲ್ಲಿ ಆಯಿತು, ಅದ್ರ ದುಡ್ಡು ಏನಾಯಿತು? ಅದ್ರ ಬಗ್ಗೆ ಯೋಚನೆ ಮಾಡಿ. ರಾಜಕಾರಣಿಗಳಾದರೂ ನೀವು ನಮ್ಮ ಬಗ್ಗೆ ಹೇಗೆ, ನಮ್ಮ ಭಾರತವನ್ನು ಅಥವಾ ಕರ್ನಾಟಕವನ್ನು ಹೇಗೆ ನಿಭಾಯಿಸಬೇಕು ಅಂತ ನಿಜಕ್ಕೂ ಕೂಡ ನೀವು LLB ಓದಿದ್ದೀರಾ ಅಂತ ಹೇಳ್ತೀರಿ. ಏನು ಕಲ್ತಿದ್ದೀರಿ? LLB ಇದ್ದೀರಿ, ಅದನ್ನು ನೀವು ಮಾಡಿ. ನೀವು ನಿಜಕ್ಕೂ ಕೂಡ ಆಗ ಒಳ್ಳೆಯ ಕೆಲಸವನ್ನು ಪ್ರಜೆಗಳಿಗೆ ಒಳ್ಳೆಯ ಕೆಲಸವನ್ನು ಮಾಡಿ. ಆವಾಗ ನಾವು ಒಂದು ರೀತಿ ಒಂದು ಸ್ವಲ್ಪ ಇಲ್ಲಪ್ಪ ಸಿದ್ದರಾಮಯ್ಯವರು ಒಂದು ರೀತಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಂತ ಒಂದು ಹೇಳ್ಬೋದು. ಅಷ್ಟೇ ಅಲ್ಲ, ನಾವು ಭಾರತದಲ್ಲಿ ಅಥವಾ ನಮ್ಮ ಇದರೊಳಗೆ ಭಾರತ ಒಂದು ಬಿಟ್ಟರೆ ಬೇರೆ ಕಡೆ ಯಾರೂ ಕೂಡ ಎಲ್ಲೂ ಕೂಡ ನಮ್ಮ ಹಿಂದೂಗಳಿಲ್ಲ. ಹೀಗಾಗಿ ಈ ಹಿಂದೂಗಳ ರಕ್ಷಣೆಗೆ ರಾಜಕಾರಣ ನೀವು ಮುಂದಾಗಬೇಕೇ ಹೊರತು ಅದು ಬಿಟ್ಟು ಹಿಂದೂಗಳನ್ನು ಭಕ್ಷಣೆ ಮಾಡೋದು, ಇದು ಯಾವ ರೀತಿ ರಾಜಕಾರಣ ನಿಮ್ಮದು? ಹಿಂದೂಗಳನ್ನು ಭಕ್ಷಣೆ ಮಾಡೋದು. ನಮ್ಮ ಹಿಂದೂಸ್ತಾನ ಇದೊಂದೇ ಅಲ್ಲ, ಹಿಂದೂಸ್ತಾನ ಇನ್ನು ಕೆಲವು ದಿನಗಳಲ್ಲಿ ಪಾಕಿಸ್ತಾನವೂ ಕೂಡ ನಮ್ಮದೇ ಆಗುತ್ತೆ, ಬಾಂಗ್ಲಾದೇಶನೂ ಕೂಡ ನಮ್ಮದೇ ಆಗುತ್ತೆ. ನಿಮಗೊಂದು ಅಷ್ಟೊಂದು ಪಾಕಿಸ್ತಾನಿ ಪ್ರೇರವಾಗಿ ಬೆಲೂಚಿಸ್ತಾನ ಆರಾಮಾಗಿ ನಿಮ್ಮನ್ನು ಕರ್ಕೊಳ್ತಾರೆ. ಒಳ್ಳೆ ಮಂತ್ರಿ ಪೋಸ್ಟ್ಗಳು ಕೊಡ್ತಾರೆ, ಒಳ್ಳೊಳ್ಳೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ಗಳು ನಿಮಗೆ ಕೊಡ್ತಾರೆ. ಆರಾಮಾಗಿ ನೀವು ತೊಗೊಳ್ಬೋದಲ್ಲ. ನೋಡಿ, ಈಗ ಅಷ್ಟೇ ಅದೊಂದೇ ಅಲ್ಲ, ಭಾರತೀಯರಾದ ನಾವು ಯಾವ ರೀತಿ ಇರಬೇಕು, ಹೇಗಿರಬೇಕು, ರಾಜಕಾರಣಿಗಳು ನಮ್ಗೆ ಹೇಳ್ಕೊಡ್ಬೇಕೇ ಹೊರತು ನೀವು ಶಾಂತಿ ಪ್ರಿಯರು ಅಂತ ಒಂದು ಘೋಷಣೆ ಮಾಡಿಕೊಂಡು ನಮ್ಮ ಭಾರತವನ್ನು ಅವಹೇಳನ ಮಾಡ್ತೀರಲ್ಲ, ಭಾರತಕ್ಕೆ ಅಗೌರವ ತತ್ತಿರಲ್ಲ, ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ನಿಜ? ನಮ್ಮ ಭಾರತದ ಶಿರೋಮಣಿ ಕಾಶ್ಮೀರ ಈಗ ನಾವು ಅಖಂಡ ಭಾರತವನ್ನು ಮಾಡಲಿಕ್ಕೆ ಮುಂದೆ ಹೋಗಿದ್ದೀವಿ. ಮೋದಿಜಿಯವರ ಒಂದು ಕನಸು ಕೂಡ ಆಗಿದೆ. ಇದೊಂದೇ ಅಲ್ಲ, ಮಯನ್ಮಾರ್ ಅಥವಾ ಅಕ್ಕಪಕ್ಕದ ಒಂದು ಸಣ್ಣ ಪುಟ್ಟ ದೇಶಗಳಿದೆ, ಅವೆಲ್ಲ ನಮ್ಮ ಭಾರತಕ್ಕೆ ಒಂದುಗೂಡಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಹೀಗಿರುವಾಗ ನೀವು ಕ್ಷುಲ್ಲಕ ರಾಜಕಾರಣ ಮಾಡಿ ಮುಸ್ಲಿಮ್ನವರ ಓಲೈಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ದಯವಿಟ್ಟು ಈ ಮುಸ್ಲಿಮ್ ಓಲೈಕೆ ಮಾಡೋದನ್ನ ಬಿಡಬೇಕು. ಈಗಾಗಲೇ ಬೇರೆ ಬೇರೆ ದೇಶಗಳು ನಮ್ಮ ಮುಂದೆ ಬಂದಿದ್ದಾರೆ. ನಮ್ಮ ಭಾರತದ ಜೊತೆ ಬಿಟ್ಕೊಡ್ತೀವಿ ಏನಕ್ಕೋಸ್ಕರ? GDPಗೋಸ್ಕರವಾಗಿ ಬಂದು ನಮ್ಮ ಒಂದು ಮೋದಿ ಧೋರಣೆಯನ್ನು ನೋಡಿ ಅವರುಗಳಿಗೆ ಕೈ ಜೋಡಿಸ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಈ ಭಾರತ ದೇಶ ವಿವಿಧತೆಯಲ್ಲಿ ಐಕ್ಯತೆ. ನಮ್ಮಲ್ಲಿ ದೇವತೆಗಳ ಆರಾಧನೆ ಇದೆ. ಅದರಲ್ಲಿ ನಾವು ಬಹುದೇವತೆಗಳ ಆರಾಧನೆ, ವಿವಿಧತೆಯಲ್ಲಿ ಐಕ್ಯತೆಯನ್ನು ನೋಡುವಂಥದ್ದು. ಈ ರೀತಿಯ ಒಂದು ನಮ್ಮ ಹಿಂದೂಗಳ ಪ್ರಯತ್ನ ಸಾಕಿಕೊಂಡು ಬರ್ತಾ ಇದೆ. ಅದಷ್ಟೇ ಅಲ್ಲ, ಈಗ ಇತ್ತೀಚೆಗೆ ಸಿಂಧೂ ನದಿ ಅಂತ ನಾವೇನು ಕೇಳ್ಪಡ್ತಾ ಇದ್ದೀವಿ, ಸಿಂಧೂ ನದಿ ಹತ್ರನೇ ನಮ್ಮ ಹಿಂದೂ ಧರ್ಮದ ವೇದಗಳು ಸಿಕ್ಕಿದ್ದ ಒಂದು ಜಾಗ, ಸರಸ್ವತಿ ಪುತ್ರ. ಅಂದರೆ ವೇದಗಳು ಏನಿದೆ ನಮ್ಮಲ್ಲಿ
ಈ ಋಗ್ವೇದ, ಯಜುರ್ವೇದ, ಯಜ್ಞವೇದ ಅಲ್ಲೇ ಗ್ರಂಥಗಳು ಅಲ್ಲಿ ಸಿಕ್ಕಿದೆ ಅಂತ ಒಂದು ಪುರಾಣ ಹೇಳ್ತದೆ. ಅದಕ್ಕೋಸ್ಕರವಾಗಿ ಸಿಂಧು ನದಿ ನಮಗೆ ಶ್ರೇಷ್ಠವಾದದ್ದು. ಇದನ್ನು ಯಾರೂ ಕೂಡ ಅಲ್ಲಳಿಗೆ ಬರೆದು ಇನ್ಮೇಲಾದರೂ ಎಲ್ಲ ರಾಜಕಾರಣಿಗಳು ನಮ್ಮ ಭಾರತದ ಒಂದು ಏಕತೆಯನ್ನು ಸಾರಬೇಕು. ಅದಷ್ಟೇ ಅಲ್ಲ, ಇನ್ನೊಂದು ರಾಜಕಾರಣಿ ಇದ್ದಾರೆ, ಮುಸ್ಲಿಂ ಮೈ ಬ್ರದರ್. ಹಿಂದೂಗಳೇನಾಗಬೇಕು? ಮುಸ್ಲಿಂ ನಿಮ್ಮ ಬ್ರದರ್ ಒಪ್ಕೊಂಡೆ, ಹಿಂದೂಗಳ ಹತ್ರ ಓಟ್ ತಗೊಳ್ತೀರಾ, ಎಲ್ಲನೂ ಮಾಡ್ತೀರಾ. ಮುಸ್ಲಿಂ ಮಾತ್ರ ನಿಮ್ಮ ಬ್ರದರ್. ನೀವು ಬರೀ ಇದು ಮೋದಿಜಿಯವರು ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿಬಿಟ್ರೆ ನಾವು ಶಾಂತಿ ಪ್ರಿಯರು. ಅದೇ ನೀವು ಹಿಂದೆ ಕೆಲವು ವರ್ಷಗಳ ಹಿಂದೆ ಪಾಕಿಸ್ತಾನದ ಜೊತೆಗೆ ಕಾಶ್ಮೀರನ ಸೇರಿಸ್ಬಿಡ್ತೀವಿ ಅಂತ ಹೋಗಿದ್ರಲ್ಲ, ಕಾಶ್ಮೀರ ಕಾಶ್ಮೀರ ಜೊತೆ ಪಾಕಿಸ್ತಾನ ಸೇರಿಸ್ತೀವಿ ಅಂತ ಹೋಗಿದ್ರು. ಪಾಕಿಸ್ತಾನ ಕಾಶ್ಮೀರ ಒಂದುಗೂಡಿಸ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಮುಂದೆ. ಇದು ನಾವು ಮರ್ತಿಲ್ಲ, ನಾವು ಈಗ ಮುಂದೆ ಬರ್ತಾ ಇದೆ. ನಮ್ಗೆ ಇನ್ನೂ ಜ್ಞಾಪಕ ತುಂಬ ಚೆನ್ನಾಗಿದೆ. ಈ ರೀತಿ ಒಂದು ಧೋರಣೆ ಏನಿದೆ ಅದನ್ನು 100ಕ್ಕೆ 100ರಷ್ಟು ಕೈ ಬಿಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಾನು ಈ ವಿಡಿಯೋನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನಮಸ್ಕಾರ.